ಕಾರ್ಮಿಕರ ಕೆಲಸದ ಅವಧಿ ಹೆಚ್ಚಳಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡಿದೆ. 9 ಗಂಟೆ ಬದಲು 10 ಗಂಟೆಗೆ ವಿಸ್ತರಣೆ ಮಾಡುವ ಕುರಿತು ಚರ್ಚೆ. ಕೆಲಸದ ಅವಧಿಯನ್ನ ವಿಸ್ತರಣೆ ಮಾಡುವಂತೆ ಸಭೆಯನ್ನ ಮಾಡಲಾಗಿದೆ. ಈ ಕುರಿತು ಚರ್ಚಿಸಲಾಗಿದೆ. ಕಾರ್ಮಿಕ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ, ಕಾರ್ಮಿಕ ಸಂಘಟನೆಗಳ ಪ್ರತಿನಿಧಿಗಳ ಜೊತೆಗೆ ಮೀಟಿಂಗ್, ಕಾನೂನು ತಿದ್ದುಪಡಿ ಕುರಿತು ಸಭೆಯಲ್ಲಿ ಮಹತ್ವದ ಚರ್ಚೆಯಾಗಿದೆ. ಕಾರ್ಮಿಕರ ಕೆಲಸದ ಅವಧಿಯನ್ನ ಹೆಚ್ಚಳ ಮಾಡುವುದಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡಿರುವುದರಿಂದ ಕಾರ್ಮಿಕ ಸಂಘಟನೆಗಳ ಜೊತೆಗೆ ಸಭೆಯನ್ನ ಮಾಡಿ ಅವರಿಂದ ಒಂದಷ್ಟು ಅಭಿಪ್ರಾಯಗಳನ್ನು, ಸಲಹೆ ಸೂಚನೆಗಳನ್ನು ಸಂಗ್ರಹಿಸಲಾಗಿದೆ. ಆದರೆ ಸಮಯದ ಅವಧಿಯನ್ನ ವಿಸ್ತರಿಸುವ ನಿಟ್ಟಿನಲ್ಲಿ ಸರ್ಕಾರ ಏನು ಚಿಂತಿಸಿದೆಯೋ ಅದು ಸರಿಯಲ್ಲ ಅಂತ ಹೇಳಿ ಕಾರ್ಮಿಕ ಸಂಘಟನೆಗಳಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿದೆ. 9 ಗಂಟೆ ಬದಲು 10 ಗಂಟೆ ಕಾರ್ಮಿಕರು ದುಡಿಬೇಕು ಅನ್ನೋದು ನಿಯಮವಾಗಿ ರೂಪಿತವಾದರೆ ಅದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ, ಕಾರ್ಮಿಕರಿಗೆ ಹೊಡೆತ ಬೀಳುತ್ತೆ, ಅವರ ಪ್ರತಿನಿತ್ಯ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮಗಳಾಗಬಹುದು. ಈಗಲೇ 9 ಗಂಟೆ ಕೆಲಸ ಮಾಡೋದಕ್ಕೇ ಸಾಕಷ್ಟು ಮಂದಿ ಪರದಾಡ್ತಾರೆ, ಒಂದಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ. ಈಗ 10 ಗಂಟೆ 1 ಗಂಟೆ ಎಕ್ಸ್ಟೆಂಡ್ ಅಂದರೆ ಇರುವಂತಹ ಟೈಮಿಂಗ್ಸ್ನ ಒಳಗಡೆ ಅವರು ಆಫೀಸಿಗೆ ಬರೋದು, ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಹೋಗೋ ವಿಚಾರದಲ್ಲೂ ಕೂಡ ಸಮಯದಲ್ಲಿ ಅದಲು ಬದಲಾದರೆ ಅವರು ಕುಟುಂಬಕ್ಕೆ ಟೈಮ್ ಕೊಡೋದಕ್ಕಾಗೋದಿಲ್ಲ. ಒಂದಷ್ಟು ವಿಚಾರಗಳಲ್ಲಿ ಅವರು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳಿ ಸಮಯ ಎಕ್ಸ್ಟೆಂಡ್ ಆದರೆ ಅದರ ದುಷ್ಪರಿಣಾಮ ಹೇಗಿರುತ್ತೋ ಎನ್ನುವುದರ ಬಗ್ಗೆ ಸಭೆಯಲ್ಲಿ ಕಾರ್ಮಿಕ ಸಂಘಟನೆಗಳು ಮಾಹಿತಿಯನ್ನು ಕೊಟ್ಟಿವೆ. ಮುಖಂಡರು ತಿಳ್ಕೊಳ್ಳಿ ಅಂತ ನಾನು 10 ಸಲ ಹೇಳಿದ್ದೇನೆ. 10 ಅವರು ಕೆಲಸ ಮಾಡಿಸಿದ್ರೆ ಅವನಿಗೆ ವಾರಕ್ಕೆ 50 ಅವರ್ ಆಗುತ್ತೆ. 48 ಅವರೇ ಕೆಲಸ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರೋದು. ಯಾವ ಸಂಸ್ಥೆಯಲ್ಲಿ ವಾರಕ್ಕೆ 2 ದಿನ ರಜೆ ಕೊಡ್ಲಿಕ್ಕೆ ಆಗುತ್ತಾ ಅವರು 10 ಅವರಿಗೆ ಈ ಅನುಕೂಲವನ್ನು ತೆಗೆದುಕೊಳ್ತಾರೆ. ಎಲ್ರಿಗೂ ಇದು ಪ್ರಕ್ರಿಯೆ ಅಲ್ಲ, ಇದು ಕಾರ್ಮಿಕರಿಗೆ ಸಪೋರ್ಟ್ ಆಗುವಂತಹ ಕಾನೂನು. ಇದನ್ನು ಖಂಡಿತ ಕರ್ನಾಟಕ ಸರ್ಕಾರ ಮಾಡಿದರೆ ಬಹಳಷ್ಟು ಜನ ಹೆಂಗಸರು ಇದ್ದಾರೆ, ಅವರಿಗೆ ಫ್ಯಾಮಿಲಿ ಜೊತೆ ಇರ್ಲಿಕ್ಕೆ ಆಗ್ತದೆ 2 ದಿನ. ಯಾರ್ಯಾರು 10 ಅವರಿಗೆ ಅಗತ್ಯ ಇರ್ತದೆ ಆ ಸಂಸ್ಥೆಗಳಲ್ಲಿ ಮಾಡ್ತಾರೆ. ನಾನು ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸಾಯಿ ಎಕ್ಸ್ಪೋರ್ಟ್ಸ್ 95,000 ಜನ ವುಮೆನ್ಸ್ಗೆ ಕೆಲಸ ಕೊಡ್ತಾರೆ. ಅಲ್ಲಿ 10 ಅವರ್ ಮಾಡಿದಾಗ ಶನಿವಾರ ಭಾನುವಾರ ರಜೆ ಕೊಡ್ತಾರೆ. ಎಷ್ಟೋ ಜನ ತಮ್ಮ ಮಕ್ಕಳ ಜೊತೆ ಇರೋಕ್ಕೆ, ಫ್ಯಾಮಿಲಿ ಜೊತೆ ಎಲ್ಲರೂ ಹೋಗ್ಬೇಕಾದ್ರೆ ಶನಿವಾರ ಭಾನುವಾರ ರಜೆ ಸಿಗುತ್ತೆ. ಅವರು ಯಾರಿಗೆ ಅಗತ್ಯವಿದೆ ಅವರು ಮಾತ್ರ ಇದನ್ನು ಉಪಯೋಗಿಸ್ತಾರೆ. ಆದರೂ ನಿಜವಾಗಿಯೂ ಕಾರ್ಮಿಕರಿಗೆ, ಯಾರ್ಯಾರು ಒಳ್ಳೆ ಕಾರ್ಮಿಕರಿಗೆ ಅಥವಾ ಅಗತ್ಯ ಇರುವ ಕಾರ್ಮಿಕರಿಗೆ ಅದು ಒಳ್ಳೆಯದಾಗ್ತದೆ. ಅದನ್ನು ಅವರು ಸಂಪೂರ್ಣ ಮನಸ್ಸಿನಿಂದ ಒಪ್ಕೊಳ್ಬೇಕು. ಅದರ ಜೊತೆ ಅವರಿಗೆ ಅದರ ಸ್ಪೆಸಿಫಿಕ್ ಅರ್ಥ ಆಗಲಿಲ್ಲ, ನಾವು ಬಿಡಿಸಿ ಹೇಳಿದ್ದೇವೆ. ಅದನ್ನು ಅವರು ಚಿಂತನೆ ಮಾಡ್ಬೋದು ಅದರ ಬಗ್ಗೆ. ಇನ್ನು 10 ಜನಕ್ಕಿಂತ ಕಮ್ಮಿ ಇರುವಂಥ ಸ್ಥಳದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಅದನ್ನು ಅಳವಡಿಸಿದರೆ ಮಾಲೀಕರಿಗೂ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಇನ್ನು ಹೆಚ್ಚು ಸಂಸ್ಥೆಗಳು ಬರ್ತದೆ, ಉದ್ಯೋಗ ಸೃಷ್ಟಿ ಆಗ್ತದೆ, ಉದ್ಯಮಿಗಳು ಬರ್ತಾರೆ. ಇದು ಸಾರ್ವತ್ರಿಕವಾಗಿ ಈಗಾಗಲೇ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಬಹಳಷ್ಟು ರಾಜ್ಯಗಳಲ್ಲಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ 20 ಜನದಿಂದ ಕಡಿಮೆಗೆ ಇದನ್ನು ತೆಗೀರಿ ಅಂತ ಹೇಳಿದ್ದಾರೆ. ಇಲ್ಲಿ 10 ಜನಕ್ಕೆ ಸೂಚನೆ ಮಾಡಿರುವುದು ಒಳ್ಳೆ ಸೂಚನೆ. PC ರಾವ್, ಆನರರಿ ಪ್ರೆಸಿಡೆಂಟ್, ಬ್ಯಾಂಗ್ಳೂರು ಹೋಟೆಲ್. ಕಾರ್ಮಿಕರ ಕೆಲಸದ ಅವಧಿ ಹೆಚ್ಚಳಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡಿರುವುದರ ಕುರಿತು ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಸಭೆಯನ್ನ ಮಾಡಲಾಯಿತು. ಆ ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಕುರಿತು ಚರ್ಚೆಯಾಗಿದೆ. ಕಾರ್ಮಿಕ ಇಲಾಖೆ ಕಡೆಯಿಂದ ಸ್ಪಷ್ಟನೆ ಏನು ಸಿಗ್ತಿದೆ ಅಂದರೆ, ಸ್ಯಾಟರ್ಡೇ ಸಂಡೇ ಏನಾದರೂ ರಜೆ ಕೊಟ್ಟಿದ್ದೇ ಆದರೆ ಈ 10 ಅವಧಿಯ ತನಕ ಕೆಲಸ ಮಾಡುವುದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಆದರೆ 10 ಗಂಟೆ ಕೆಲಸ ಮಾಡಿದರೆ ಅದು ಕಾರ್ಮಿಕರ ಮೇಲೆ ಹೊಡೆತ ಬೀಳುತ್ತೆ ಅಂತ ಕಾರ್ಮಿಕ ಸಂಘಟನೆಗಳು ಹೇಳ್ತಿವೆ. ಮತ್ತು ವಾಣಿಜ್ಯ ಕಾಯ್ದೆ ಬಗೆಗೆ ಅವರು ವರ್ಕಿಂಗ್ ಅವರ್ಸ್ನ ಜಾಸ್ತಿ ಮಾಡಬೇಕು ಅಂತ, ಆಮೇಲೆ 10 ಜನದ ಒಳಗಡೆ ಇರ್ತಕ್ಕವ್ರಿಗೆ ಇದನ್ನೆಲ್ಲ ರಿಲ್ಯಾಕ್ಸ್ ಮಾಡಬೇಕು, ಅಂದರೆ ಈ ಕಾಯ್ದೆಗಳೇನಿದೆ ರಿಲ್ಯಾಕ್ಸ್ ಮಾಡಬೇಕು ಅಂತ. ಅದ್ರ ಬಗೆಗೆ ನಾವು ಎಲ್ಲ ಕಾರ್ಮಿಕ ಸಂಘಟನೆಗಳು ಸರ್ವಾನುಮತದಿಂದ ವಿರೋಧ ಮಾಡಿದ್ವಿ. ಯಾಕೆಂದರೆ ಇವತ್ತು ಸುಮಾರು 88% ಟೋಟಲ್ ಕರ್ನಾಟಕ ರಾಜ್ಯದಲ್ಲಿ 5 ಲಕ್ಷ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ಸು ರಿಜಿಸ್ಟ್ರೇಷನ್ ಆಗಿದೆ, ನೋಂದಣಿ ಆಗಿದೆ.
ಅದರಲ್ಲಿ ಸುಮಾರು ಈ 10 ಒಳಗಡೆ ಮಾಡಿದ್ರೆ ಅದರೊಳಗಡೆ 88%ಗೆ ಯಾವುದೇ ರೀತಿಯ ಈ ಸವಲತ್ತುಗಳು ಸಿಕ್ಕಲ್ಲ. ಕಾನೂನು ಪ್ರಕಾರವಾಗಿ ಸಿಗಬೇಕಾಗಿರ್ತಕ್ಕ ಸವಲತ್ತುಗಳು ಸಿಕ್ಕಲ್ಲ. ಅಂದರೆ ಅವ್ರಿಗೆ ವೇತನ ಚೀಟಿ ಇರ್ಬೋದು, ಉದ್ಯೋಗ ಪತ್ರ ಇರ್ಬೋದು, ಇವ್ಯಾವುದೂ ಸಹ ಸಿಗಲ್ಲ. ಆದ್ದರಿಂದ ಇದು ಕೇವಲ ಮ್ಯಾನೇಜ್ಮೆಂಟ್ಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದಂಥ ಒಂದು ನಿರ್ಣಯ ಇದೆ. ಅದರ ಬಗೆಗೆ ನಾವೆಲ್ಲ ಕಾರ್ಮಿಕ ಸಂಘಟನೆಗಳು ಸರ್ವಾನುಮತದಿಂದ ವಿರೋಧಿಸೋದಲ್ಲದೆ ಲಿಖಿತ ಮೂಲಕ ಸರ್ಕಾರಕ್ಕೆ ನಾವು ಸಲ್ಲಿಸಿದ್ದೇವೆ. ನಾವು ಇದನ್ನು ನೀವು ಕೂಡಲೇ ಇದನ್ನು ರದ್ದುಪಡಿಸಬೇಕು, ಇದನ್ನು ಯಾವುದೇ ಚರ್ಚೆ ಮಾಡಬಾರ್ದು ಅಂತ.